ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇದು ಬಂದು ಸಂಡೇ ವಿಡಿಯೋ. ಸಂಡೇ ಅಂದರೆ ಒಂದು ವಾರದ ಹಿಂದಿನ ವಿಡಿಯೋ. ಇಲ್ಲೇನಂದರೆ ಕೌಶಿ ಬರ್ಡೇದು ವಿಡಿಯೋ ಹಾಕಿದ್ದೀನಿ. ಇದನ್ನು ನಾನು ಮರ್ತೇ ಹೋಗಿತ್ತು. ಕೌಶಿ ಬರ್ತ್ಡೇ ಬಂದು ಏಪ್ರಿಲ್ 10. ಆವಾಗ ನಾನು ಅಂದರೆ ವಿಡಿಯೋನ ಕಳಿಸಿದ್ರು, ಅಂದರೆ ಕೇಕೆಲ್ಲ ಕಟ್ ಮಾಡಿರೋ ವಿಡಿಯೋ ಎಲ್ಲ ಕಳಿಸಿದ್ರು. ನಾನು ಯಾವುದಾದ್ರೂ ವೀಡಿಯೋದಲ್ಲೇ ಆ್ಯಡ್ ಮಾಡೋಣ ಅಂದ್ಕೊಂಡು ಅದು ಮರ್ತೇ ಹೋಗ್ಬಿಟ್ಟಿತ್ತು. ಮತ್ತು ಹೀಗೆ ಗೊತ್ತಲ್ಲ ಏನೆಲ್ಲ ಆಗಿತ್ತು. ಅದಾದಮೇಲೆ ಅದು ಆ ವಿಡಿಯೋನೇ ಮರ್ತೋಗಿತ್ತು. ಈಗ ನೋಡಬೇಕಾದ್ರೆ ಈ ವಿಡಿಯೋ ಜೊತೆ ಆ ವಿಡಿಯೋನ ಸೇರಿಸೋಣ ಅಂದ್ಬಿಟ್ಟು ನಾನಿಲ್ಲಿ ಆ ವಿಡಿಯೋನ ಸೇರಿಸ್ತಾ ಇದ್ದೀನಿ. ಏಪ್ರಿಲ್ 10, ಇವಾಗ 2.5 ತಿಂಗಳು ಅನಿಸುತ್ತೆ ಆಗಿದೆ ಬರ್ತ್ಡೇ ಆಗಿ. ಆ ವಿಡಿಯೋನ ನಾನು ಇದರಲ್ಲಿ ಆ್ಯಡ್ ಮಾಡಿಬಿಡೋಣ, ಇವಾಗಲಾದರೂ ಮೆಮೊರಿಗೆ ಇರುತ್ತೆ ಅಂತೇಳಿ ಆ್ಯಡ್ ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಹಾಗೆ ಇದು ಒಂದು ನೆಕ್ಸ್ಟ್ ಡೇ. ಕೌಶಿ ಬರ್ಡೇ ಯಾಕೆ ಇಲ್ಲ ಆಯಿತು ಅಂತ ಹೇಳ್ಬಿಡ್ತೀನಿ. ಕೌಶಿ ಅವಾಗ 13ನೇ ತಾರೀಕು ಊರಲ್ಲಿ ಫಂಕ್ಷನ್ ಇತ್ತಲ್ವ, ಆವಾಗ ಧನುಗೆ ಒಂದು ಏನಿತ್ತು ರಿಸಲ್ಟ್ ಇತ್ತು ಅವನಿಗೆ ಸ್ಕೂಲಲ್ಲಿ. ಆಗ ಕೌಶಿ ಧನು ಇಬ್ಬರು ಒಟ್ಟಿಗೆ ಹೋಗ್ಬಿಟ್ಟು ಮತ್ತು ಇನ್ನೊಂದು 3 ದಿನಕ್ಕೆ ಮತ್ತೆ ಊರಿಗೆ ಹೋಗಬೇಕು, ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ಟು, ಅದಕ್ಕೆ ಅವರು ಕೇಕೆಲ್ಲ ತರಿಸ್ಬಿಟ್ಟು ಅಲ್ಲೇ ಕಟ್ ಮಾಡಿಸಿದ್ರು ಅಷ್ಟೇ. ಓಕೆ, ಇದು ಬಂದು ಸಂಡೇ ಅಂದರೆ ಒಂದು ವಾರದ ಹಿಂದಿನ ವಿಡಿಯೋ. ಎಲ್ಲ ಬೆಳಿಗ್ಗೆ ಎದ್ದು ಕಾಫಿ ಟೀ ಕುಡ್ಕೊಂಡು, ಸಂಡೇ ಅಂದರೆ ಸ್ವಲ್ಪ ಲೇಟಾಗಿ ತಿಂಡಿ ಎಲ್ಲ ಆಗುವಂಥದ್ದು. ಹಾಗೆ ತಿಂಡಿ ಬಂದು ಮೈನಾ ಪೊಂಗಲೆಲ್ಲ ಮಾಡಿದ್ಲು. ಪೊಂಗಲ್ ಅಂದರೆ ಸ್ವಲ್ಪ ಎಲ್ಲರಿಗೂ ಅಷ್ಟೊಂದೇನು ಇಷ್ಟ ಆಗಲ್ಲ, ಆದ್ರೂ ತಿನ್ನಲೇಬೇಕು ಅಂತ ಎಲ್ಲರಿಗೂ ಹಾಕ್ಕೊಟ್ಟಿದ್ಲು. ಮತ್ತು ಹಾಗೆ ನಾನು ತಿಂದ್ಕೊಂಡು ವೀಡಿಯೋ ಸ್ಟಾರ್ಟ್ ಮಾಡಿರಲಿಲ್ಲ ನಾನು. ಹಾಗೆ ವೀಡಿಯೋನ ಸ್ಟಾರ್ಟ್ ಮಾಡೋಣ ಅಂಥೇಳಿ ಹಾಗೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಇದನ್ನು ಮಾಡಿಸ್ಬೇಕು ಅಂದ್ಕೊಂಡವಳು ಸುಮಾರು ದಿನದಿಂದ ಮಾಡಿಸಿ, ಅದಕ್ಕೆ ಮೇಲೆ ಅಂದರೆ ಅದನ್ನ ಸ್ವಿಚ್ ಹಾಕಿ ಆನ್ ಮಾಡಿದ್ರೆ ಅಷ್ಟೇ ನೀರೆಲ್ಲ ಹೋಗುವಂಥದ್ದು. ಆ ಥರ ಎಲ್ಲ ಆಗುತ್ತೆ, ಇಲ್ಲಾಂದರೆ ಏನೂ ಆಗೋಲ್ಲ, ಸುಮ್ಮನೆ ಹಾಗೇ ಇರುತ್ತೆ. ಅದ್ರ ಮೇಲೆ ಒಂದು ಕಲ್ಲು ಬರುತ್ತೆ, ಆ ಕಲ್ಲನ್ನ ಕ್ಲೀನ್ ಮಾಡಬೇಕಾದ್ರೆ ನಮ್ಮ ಮೈನಾವತಿ ಏನು ಮಾಡಿದ್ದಾಳೆ, ಹೊಡೆದಾಕ್ಬಿಟ್ಟಿದ್ದಾಳೆ. ಏನಂದರೆ ಅದೆಲ್ಲ ಮಾಡಿಸಿದ್ರೆ ನೋಡೋಕ್ಕೆ ಚೆನ್ನಾಗಿರುತ್ತೆ, ಆದರೆ ಆವಾಗವಾಗ ಅದನ್ನು ಕ್ಲೀನ್ ಮಾಡಬೇಕಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ಮು. ಮಾಡಿಸೋದು ಏನೂ ಪ್ರಾಬ್ಲಮ್ ಇಲ್ಲ, ಒಂದು ಮನೆ ಕಟ್ಟೋದು ಏನೂ ಪ್ರಾಬ್ಲಮ್ ಇಲ್ಲ, ಸಾಲಾಗಿಲ್ಲ ಮಾಡಿ ಮನೆ ಕಟ್ಬಿಡ್ತೇವೆ. ಆದರೆ ಡೈಲಿ ಅದನ್ನು ಕ್ಲೀನ್ ಮಾಡಬೇಕಲ್ಲ, ಮನೆ ಅಂದಮೇಲೆ ದೊಡ್ಡ ಮನೆ ಕಟ್ಟಿದ್ಮೇಲೆ ಅದನ್ನ ಕ್ಲೀನ್ ಮಾಡಬೇಕಲ್ಲ, ಅದೇ ಥರನೇ ಇದು ಅಷ್ಟೇ. ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಇದೆಲ್ಲ ಮಾಡಿಸ್ಕೊಂಡ್ರೆ ಒಂದು 15 ಡೇಸ್ಗೆ ಒಂದು ಸಾರಿ ಆದ್ರೂ ಅದನ್ನೆಲ್ಲ ಕಲ್ಲುಗಳಿದೆಯಲ್ಲ, ಆ ಸ್ಟೋನ್ ಏನಂದರೆ ಡಸ್ಟೆಲ್ಲ ಕುತ್ಕೊಬಿಡುತ್ತೆ. ಆವಾಗವಾಗ ನಾವೇನು ಮಾಡ್ತಾ ಇರಬೇಕು, ಆ ಡಸ್ಟನ್ನೆಲ್ಲ ಕ್ಲೀನ್ ಮಾಡಬೇಕು. ಒಂಥರ ಹಿಂಸೆ ಅನಿಸ್ಬಿಡುತ್ತೆ. ಅದು ಒಂದು ಮಾಡಿಸಿದ್ದಾಳೆ. ಅದ್ರ ಜೊತೆಗೆ ಅದು ಸುಮಾರು ದಿನ ಆಗಿತ್ತು ಮಾಡಿಸಿ. ಅದಾದಮೇಲೆ ಇದು ಒಂದು ಮಾಡಿಸಿದ್ದಾಳೆ, ಇದು ಈ ಗ್ಲಾಸ್ದೆಲ್ಲ ಇಡೋಕ್ಕೆ ಅಂತೇಳಿ, ಅಂದರೆ ಬೌಲ್ಗಳು, ಈ ಥರ ಗ್ಲಾಸ್ ಐಟಮ್ಗಳು ಒಡೆದೋಗುವಂಥದ್ದು, ಅದನ್ನು ಇಲ್ಲಿ ಇಡೋಣ ಅಂಥೇಳಿ ಇದೊಂದು ಮಾಡಿಸಿದ್ದಾಳೆ. ಹಾಗೆ ಗ್ಲಾಸ್ ಐಟಮ್ಗಳೆಲ್ಲ ಏನಂದರೆ ಕೆಳಗಡೆ ಎಲ್ಲ ಇಟ್ಟರೆ ಮಕ್ಕಳೆಲ್ಲ ಮುಟ್ತಾರೆ, ಈ ಥರ ಸ್ವಲ್ಪ ಮೇಲೆಲ್ಲ ಇಟ್ಟರೆ ಅದು ಸೇಫ್ಟಿ ಅಂತ ಅನಿಸುತ್ತೆ. ಯಾರು ಅಲ್ಲಿ ಕೈ ಹಾಕಿ ತಗೊಳ್ಳುವಂಥದ್ದು, ಅಂದರೆ ಮಕ್ಕಳು ಬಂದ್ರೂ ಅದು ಸೇಫ್ಟಿಯಾಗಿ ಅಲ್ಲೇ ಇರುತ್ತೆ. ಮತ್ತೆ ಹಿಂಗೆ ನಿಂತ್ಕೋಬೇಕು, ಆಮೇಲೆ ಹಿಂಗೆ ತಲೆ ಎತ್ತಬೇಕು. ಒಂದೇ ಸ್ಟೆಪ್ ಮುಗೀತು, ಈಗ 2ನೇ ಸ್ಟೆಪ್ 2 ಸತಿ ಬಡಿಬೇಕು ಕಾಲನ್ನ. ಬಲ್ಗಾಲ್ ಚೆನ್ನಾಗಿ ಬರ್ತೀನಿ ಮ್ಯಾಕೆ, ಎಡ್ಗಾಲ್ ಎದ್ದೊಳಗಿಲ್ಲ. ಆಮೇಲೆ ಫಾಸ್ಟಾಗಿ ನೋಡ್ಬೇಕು, ಅವಾಗ ಹಿಂಗೆ ಅಗಲಿಸ್ಬಿಡ್ತೀವಿ ಎಲ್ಲಾರು. ಎಲ್ಲಾರ್ದು ನಾನು ದಿಶು. ಆಮೇಲೆ ಉಪಾಸನ ಅಂತ ಒಬ್ಳು ಆಡಲ್ಲ, ಅವಳು ಮೊದ್ಲು ಹೋಯ್ತಿದ್ಲಂತೆ, ಅವಳು ಚೆನ್ನಾಗಿ ಮಾಡ್ತಾಳೆ. ಇನ್ನಿಬ್ರು ಚೋಟಗಳವಳೆ, ಅವ್ರದ್ದು ಹಿಂಗೆ ಆಮೇಲೆ 3ನೇದು 3 ಸತಿ ಬಿಡ್ಬೇಕು. ನೋಡ್ತದ ಕಾಲ ಅಷ್ಟೇ.
ಈಗ ಸದ್ಯಕ್ಕೆ ಅಷ್ಟೇ ಕಲ್ಸಿರೋದು. ಎರಡೇ ಕ್ಲಾಸು. ಎರಡೇ ಕ್ಲಾಸ್. ಆಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ನಮಸ್ಕಾರ ಮಾಡ್ಬೇಕು, ಗಿಡ್ಕೋಬೇಕು, ಹಿಂಗ್ ಬಿಡ್ಬೇಕು, ಹಿಂಗ್ ಮಾಡಿ ಮನೆಯೇ ಹೋಯ್ತಿದ್ಲು ಸ್ವಲ್ಪ ದಿನ. ಹಿಂಗ್ ಮಾಡ್ಬೇಕು ಅಷ್ಟೇ. ಅಷ್ಟು ನಮಸ್ಕಾರ ಮಾಡ್ಬೇಕು ಅಷ್ಟೇ. ಅಷ್ಟೇ ಮುಗೀತು. ಎರಡೇ ದಿನ ಸುಸ್ತೇ ಆಗೋಯ್ತು. ಈ ಟಾಪ್ ಚೆನ್ನಾಗದ ಮೈನವತಿ, ಚೆನ್ನಾಗಿ ಹಿಂಗೆ ಬಾಳಿಕೆ ಬಂದಲ್ವಾ? ನಾ ಸುಮಾರು ದಿನದಿಂದ ಯೂಸ್ ನೋಡ್ತಿದ್ದೀನಲ್ವಾ. ಆಮೇಲೆ ಫ್ರೀ ಆಗಿರುತ್ತೆ. ಇದು ಅನ್ಸಲ್ಲ. ಯಾಕೆ ಹಂಗಲ್ಸ್ಕೊಂಡೆ? ಇಲ್ಲಿ ನೋಡು, ಈ ಚೆನ್ನಾಗಿದೆ ಕಣ ಸೀರೆ. ಶಿಲ್ಪರಾಣಿ ಸೆಲೆಕ್ಷನ್ ಚೆನ್ನಾಗಿದೆ. ಯಾವ ಥರ ಇದೆ ಅಂದರೆ ನೀನು ಮೊನ್ನೆ ಇದರಲ್ಲಿ ಪ್ರವಣಂದು ಅರ್ಕೆ ಇದ್ರ ಫಂಕ್ಷನಲ್ಲಿ ಹಾಕ್ಕೊಂಡಿದ್ದೆಲ್ಲ ಹಾಗೆ, ಅದು ಚೆನ್ನಾಗಿದೆ ಕಲರು. ಇದು ನೋಡಿ, ಇದು ಬ್ಲೌಸು. ಯಾವುದು? ಇದೆ ಬ್ಲೌಸು. ಈ ಥರ ಕಲರ್ ತಗೊಂಡು ಇದೇ ಕಲರ್ ಕಡೆ ಅದು ಮ್ಯಾಚ್. ಗೊತ್ತಾಯ್ತು, ಇದು ಫುಲ್ಲು ಪ್ಲೈನ್ ಆಗೋಯ್ತಲ್ಲ. ನನ್ಗೆ ಗೊತ್ತೇ ಆಗಲಿಲ್ಲ, ಏನೋ ಬೇರೆ ಡಿಸೈನ್ ತಗೋಬೇಕಿತ್ತು. ಸಿಂಪಲ್ ಆಗಿ ಆಗೋದು. ಅದು ಚೆನ್ನಾಗಿದೆ. ಪರ್ಪಲ್ಲು ಇದು ಚೆನ್ನಾಗಿ, ಇದು ಫುಲ್ ಒಂಥರ ನಿಂಗವನ್ಗೆಲ್ಲ ಚೆನ್ನಾಗಿರುತ್ತೆ. ನನ್ನ ಹತ್ರ ಸೀರೆಗಳು ಇಲ್ಲಿ ನೋಡು, ಸಿಂಪಲ್ ಸೀರೆಗಳೇ ಇಲ್ಲ. ಒಂದು 4 ತೆಗ್ದಿಡು, ಹಿಂಗೇನಾರು ಎಲ್ಲ ಹೋಗ್ಬೇಕಂತ ಟೈಮಲ್ಲಿ ಇಲ್ಲ ಡ್ರೆಸ್ ಹಾಕೋಬೇಕಿಲ್ಲ ಅಂದ್ರೆ ಒಂದು ಸೀರೆ ಉಟ್ಕೋಬೇಕಂದ್ರೆ ಈ ಥರದ್ದು ಹಾಕೋಬೋದು. ಇದೊಂದು ನಂಗೆ ಸಖತ್ ಇಷ್ಟ ಆಯ್ತು. ಮೆತ್ತಿಗೆ ಒಂಥರ ಉಟ್ಗಂದಂಗೆ ಅನ್ಸಲ್ಲ. ಆಮೇಲೆ ಈ ಸೀರೆದು ಬ್ಲೌಸ್ ಹೊಲಿಸ್ದೆ. ಇದು ಅವತ್ತು ತೋರಿಸಿದ್ದೆ. ಅಜಯ್ ರಾಜ್ ಫಂಕ್ಷನ್ಗೆ ಹಾಕೋಕೆ ಅಂತ. ಎಲ್ಲಿ ಅಜಯ್ ರಾಜ್ ಫಂಕ್ಷನ್ ಇದು ಹಾಕೇ ಇಲ್ಲ ತಾನೇ? ಹಾಕೇ ಇಲ್ಲ. ಯಾವಾಗಲೂ ಬಂದಾಗ ತೋರಿಸಿದ್ದೆ ನನಗಿದು ಹೊಲ್ಸಿದ್ದೀನಿ ತಗೊಂಡೆ ಅಂತ. ವರಮಹಾಲಕ್ಷ್ಮಿದಲ್ವೇನೆ? ಕರೆಕ್ಟ್ ವರಮಹಾಲಕ್ಷ್ಮಿ ಹಬ್ಬದ್ದು. ಇದು ಡ್ರೈ ಕ್ಲೀನ್ ಮಾಡಿಸ್ದೆ, ಏನ ಅಂತ ಇದಾಗಿಲ್ಲ. ಇನ್ನೊಂದು ಸೀರೆನೇ ಇಸ್ಕೊಂಡಿಲ್ಲ ನೋಡು, ಮರ್ತೇ ಬಿಟ್ಟಿದ್ದೀನಿ. ಇದು ಇಲ್ಲಿ ಚೆನ್ನಾಗಿ ಸ್ವಲ್ಪ ಇದಾಗಿದೆ, ಲೈಟ್ ಆಗಿದೆ ಅಷ್ಟೇ. ಓಕೆ, ಕಲರ್ ಇವೆಲ್ಲ ಇವು ಕಡೆ ಚೆನ್ನಾಗಿ ಕಾಣಿಸುತ್ತೆ. ಇರ್ಲಿ ಬಿಡು, ಒಂದೊಂದು ಬೇಕು. ಎಲ್ಲಾರ ಹೋದಾಗ ಅನ್ಸುತ್ತೆ ಒಂದೊಂದ್ಸರಿ ತಗೋಬಾರ್ದು ಅಂತ, ಆದ್ರೆ ಏನು ಮಾಡಿ. ಇಲ್ಲ ಚೆನ್ನಾಗಿದೆ. ಇವನ್ ಮದ್ವೆಲಿ ಹಾಕ ಬಂದಿತ್ತಾನೆ ಇದು, ಕೌಶಿ ಮದ್ವೆ, ದೊಡ್ಡ ಕೌಶಿ. ನವೀನ್ ಕುಮಾರ್ ಇದು ಯಾವುದೇ ಆ್ಯನಿವರ್ಸರಿ ತಗೊಟ್ಟಿದ್ದು ಕೊರೋನಾ ಟೈಮಲ್ಲಿ ಎಲ್ಲ ಕರ್ಕೋಗಿ. ಅದೊಂದು ಇದೊಂದು ಮಧ್ಯದಲ್ಲಿ ಈ ಸೀರೆ ಇದೆ ನೋಡು. ಇದು ಬ್ಲೌಸೇ ಸರಿ ಹೊಲ್ದಿಲ್ಲ ಅಲ್ಲ, ಹಾಳು ಮಾಡ್ಬಿಟ್ಟು ಇಲ್ಲಿ ತಂದು ಮಾಡ್ಬಿಟ್ಟ. ಇನ್ನೊಂದು ಇಂಚು ಉದ್ದ ಹೊಲಿಬೇಕಿತ್ತು ಅವಳು, ಹಾಳು ಮಾಡಿಟ್ಟು. ಇದನ್ನ 13,000 ಹೇಳಿ 11,000 ಏನೋ ಕೊಟ್ವಿ ಅನ್ಸುತ್ತೆ. ಚೆನ್ನಾಗಿ ಕಾಣಿಸ್ತಿತ್ತು ಬ್ಲೌಸ್ ಒಂದು. ಅದು ಆ ದಾರ ಇಲ್ಲ ಅಂದಿದ್ರೆ ಚೆನ್ನಾಗಿ ಇದಾಗ್ತಿರ್ಲಿಲ್ಲ, ಫುಲ್ಲು ಕೆಳಗಡೆನೆ ಬಂದ್ಬಿಡೋದು. ದಾರ ಇರೋದಕ್ಕೆ ಓಕೆ. ಹೊಲ್ದಿಲ್ಲ. ಆಮೇಲೆ ಏನ್ ಮಾಡಿದಾರೆ, ಈ ಕಡೆ ಚಿಕ್ಕದು, ಅದೇ ದೊಡ್ಡದು ಮಾಡ್ಬಿಟ್ಟವ್ರು. ಇನ್ನೊಂದು ಇಂಚು ಇದು ಮಾಡ್ಬೇಕಿತ್ತು. ಈ ಸೀರೆದು ಬ್ಲೌಸ್ ಎತ್ತಿದ್ದೇ ಇಲ್ಲ, ಒಣಗಿಸ್ಲಿಲ್ಲ. ಸೀರೆಗೆ ಆಪೋಸಿಟ್ ಕಲರ್ ಬಂದಾಗ್ಲೇ ಅದು ಲುಕ್ ಸಖತ್ತಾಗಿ ಕಾಣಿಸೋದು. ನನ್ ಸೀರೆ ಬ್ಲೌಸ್ ಎಲ್ಲ ಇದೇ ಕಲರು, ಈ ಸೀರೆಗೂ ಅದೇನಾ? ಇದಕ್ಕೂ ಅದೇ ಅದ್ಯಾವ್ದು ಇವಾಗ ತೋರಿಸ್ತಲ್ಲ, ಇದಕ್ಕೂ ಅದೇ ಕಲರ್. ಯಾವ್ದಕ್ಕೂ ಇದೇ ಕಡೆ ಬ್ಲೂ. ಈ ಸೀರೆಗೆ ಪಿಂಕು, ಈ ಸೀರೆಗೆ ಇದು ಬ್ಲೂನೇ ನೋಡು. ಅದೇ ಇದು ಗೃಹ ಪ್ರವೇಶದ್ದು. ಇದಕ್ಕೆ ಪರ್ಪಲ್ಲು. ಅದು ಪರ್ಪಲ್. ಇದಂತ ಹೇಳಿದ್ರೆ ನಿಂಗೆ ಕೊಟ್ಬಿಡ್ತೀನಿ. ಇಲ್ಲಿ ಮೇಲಿದೀವಿ, ಯಾರಿಗೆ ಕೊಡ್ತೀಯ? ನಿಂಗಂಗು ಇನ್ನೊಂದು ಅದು ಉಡ್ಕೊಂಡಾರ ನಿಂಗವ ಬೈತಾಳ ಅಷ್ಟೇ. ಇದ್ ನೋಡಿ ಹಿಂಗ್ ಕೊಟ್ಟೋಳ ನಂಗೆ. ನಿಂಗೊಂದು ಸೀರೆ ಕೊಟ್ಟವಳೆ. ಯಾಕೆ? ಒಲಿ ಅಂತ. ಇದು ಅಷ್ಟೇ ನೋಡಿ, ಎಷ್ಟು ಸಿಂಪಲ್ ಆಗಿದೆ ರೇಖಂಟಿ. ಚೆನ್ನಾಗಿ, ಅದೇ ಸೇಮ್ ಕ್ವಾಲಿಟಿ ಅದು ಇದು. ಅದೇ ಕಲರ್ ಚೆನ್ನಾಗಿದೆ. ನನಗೆ ಎಲಾಸ್ಟಿಕ್ ಬರುತ್ತೆ ಅನ್ನೋದು ಗೊತ್ತಿಲ್ಲ ನಿಜವಾಗ್ಲೂ. ನಾನೇನು ಅನ್ಕೊಂಡೆ ಗೊತ್ತಾ, ಒಂದು ಯೂಸ್ ಮಾಡ್ತೀನಿ ತಗೊಂಡು ಗೊತ್ತಾಗುತ್ತೆ. ಇಲ್ಲೂ ಇರುತ್ತೆ ನೋಡು, ಇದೇ ಸೇಮ್ ಹೆಂಗೆ ಅಂದರೆ ಲೆಗ್ಗಿಂಗ್ಸ್ ಇದ್ದಂಗೆ ಇದು ಶೇಪಲ್ಲಿ ಇದಿರುತ್ತೆ. ಇಲ್ಲೆಲ್ಲ ಒಂಥರ ಲೆಗ್ಗಿಂಗ್. ಇದು ಓಪನ್ ಇರುತ್ತಾ? ಓಪನ್ ಇರುತ್ತೆ. ಒಂದೊಂದೊಂಥರ ನರ್ಗೆ ತರ ಕೆಲವ್ರು ಕೊಡ್ತಾರೆ, ಇಲ್ಲ ಅಂದ್ರೆ ತಡಿ ಇತ್ತಲ್ಲ ಅದಕ್ಕೆ ಹಿಂಗಿರುತ್ತೆ. ನಾನು ಹಂಗೆ ಅನ್ಕೊಂಡು ಥ್ರೆಡ್ ಇರುತ್ತೆ ಅಂತಾನೆ ಅನ್ಕೊಂಡಿದ್ದು. ನೋಡಿದೆ ಆದರೆ ಗೊತ್ತಿಲ್ಲ ಎಲಾಸ್ಟಿಕ್ ಇರುತ್ತೆ ಅಂತ. ನಾನು ಒಂದು ಮೀಶೋದಲ್ಲಿ ಬುಕ್ ಮಾಡಿದ್ದೆ ಕಣೆ, ನನಗೆ ಇಲ್ಲಿ ಇದನ್ನ ಸೀರೆನಾ ಇಷ್ಟನೇ ಇಲ್ಲ, ಸುಮ್ಮನೆ ಇಟ್ಟಿದ್ದೀನಿ.
ಓ ಅದೇ ನಾನೊಂದ್ಸರಿ ತೋರಿಸಿದ್ದೆ, ಸಾಫ್ಟ್ ಇಲ್ಲ, ಸ್ವಲ್ಪ ರಫ್ ಆಗದೆ. ನೀ ತಗೊಂಡಿದ್ಯಾ? ಇಲ್ಲ ಆಯ್ತಾ, ನೋಡಿದ್ದೆ ನಾನು. ಬ್ಲೌಸ್ ವೈಟ್ ಬ್ಲೌಸು, ಇದು ಎಲ್ಲ ಸೀರೆಗೂ ಒಂದೇ ಬ್ಲೌಸು. ಇಲ್ಲ ಕಲ್ಲ ಚೆನ್ನಾಗಿದೆ. ನಂಗೆ ಇದು ಉಡೋಕ್ಕೆ ಚೆನ್ನಾಗಿದೆ. ಇದು ಚೆನ್ನಾಗಿ, ಪರ್ಪಲ್ ಇದಕ್ಕಿಂತ ಪರ್ಪಲ್ ಚೆನ್ನಾಗಿದೆ. ಇರಬೇಕು. ಆಂಟಿ ಹತ್ರ ಇಲ್ವಂತೆ ಒಂದು. ಹೇಳಿದ್ರು ಹೋದ್ರೆ ಒಂದು ಇದು ಮಾಡು. ಅದಕ್ಕೆ ನಾನು ಹೇಳ್ದೆ ಒಂದು 4 2 3 ಆದ್ರೂ ಇಟ್ಕೊಳ್ಳಿ, ಯಾವಾಗ್ಲಾರು ಹಿಂಗೆ ಉಟ್ಕೋಬೇಕು ಅಂದಾಗ ಇಂಥ ಸೀರೆ ಉಟ್ಕೊಂಡ್ಬಂದ್ರೆ ಜನ ಏನಂತಾರೆ ಅಂತ. ಅದೊಸಿ ಚೆನ್ನಾಗಿದೆ. ಇದು ಪರ್ಪಲ್ ಚೆನ್ನಾಗಿದೆ. ಇದು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ, ನನಗೆ ಸಣ್ಣ ಕಾಣಿಸ್ತೀನಿ ಅಷ್ಟೇ, ಇನ್ನೇನಿಲ್ಲ. ಕೆಲಸ ಇಲ್ಲ. ನಾನು ಒಂದಷ್ಟೆಲ್ಲ ಇಲ್ಲಿ ನೋಡಿ, ಇದು ನಮ್ಮ ಗ್ರಾಮಗಳ ಗೊತ್ತಿಲ್ಲ. ಈ ಸೀರೆ ಗೋಲ್ಡ್ ಕಲರು ಇವಳಿಗೆ ಲಂಗ ಹೊಲ್ಸಕ್ಕೆ ತಗೊಂಡಿದ್ದೆ. ರಫ್ ಅಲ್ವಾ ಮೈನವತ್ತೆ? ಅಲ್ಲ ಚೆನ್ನಾಗಿರುತ್ತೆ, ರಫ್ ಆಗಿದೆ ಅಲ್ವಾ? 700 ರೂಪಾಯಿ ಕಣ, 800 ರೂಪಾಯಿ. ಅಲ್ಲ ಸೀರೆ ಓಕೆ, ರಫ್ ಆಗಿರುತ್ತಲ್ಲ, ಮಕ್ಳಿಗೆ ಒಂಥರ ಚುಚ್ಚದ ಆ ಥರ ಫೀಲ್ ಬರಲ್ವಾ ಅಂತ. ಒಳಗಡೆಗೆ ಲೈನಿಂಗ್ ಕೊಟ್ಟು ಹೊಲಿಬೇಕು. ತುಂಬಾ ಜನ ಹೊಲ್ದವ್ರೆ ಕಣ, ಇನ್ಸ್ಟಾಗ್ರಾಮ್ ಇದ್ರಲ್ಲ. ಅವಾಗ ಜಾಸ್ತಿ ಓಡ್ತಿತ್ತು. ಅವಾಗ ಒಂದ್ಸಂದೆ ಇದ್ ನೋಡ್ರಿ, ನೀನು ಒಂದು ಅಂತ ಓದ್ಕೊತಿರ್ತಿದ್ದೆ. ಚೆನ್ನಾಗಿದೆ, ಸ್ವಲ್ಪ ರಫ್ ಆಗದೆ ಇದು ಸರ್. ರಫ್ ದುಡ್ಡು ಕಾಸು ತಗೊಳಕ್ ಕಜ್ಜಾಯ. ಎಷ್ಟು ಇದು? ಎಷ್ಟು ಕೊಟ್ಟು? 2 ಏನೋ ಕೊಟ್ಟು ಕಣ, 2.5 3 ಎಷ್ಟು ಕೊಟ್ಟೆ, ಎಲ್ಲ ಜೊತೆಲಿ ಕೊಟ್ಟು. ಚೆನ್ನಾಗಿದೆ ಕಲ್ಲರು, ಪರ್ಪಲ್ ಲೈಟ್ ಒಂಥರ ಬದನೆ ಹೂವಿನ ಕಲರು, ಚೆನ್ನಾಗಿದೆ. ಕ್ವಾಲಿಟಿ ಅಷ್ಟಿಲ್ಲ, ಸಾಫ್ಟ್ ಅನ್ಸಲ್ಲ, ಬೇರೆ ಸೀರೆಗೆಲ್ಲ ಹೋಲಿಸ್ಕೊಂಡ್ರೆ ಸಾಫ್ಟ್ ರಫ್. ನಾನು ಕಲರ್ ಚೆನ್ನಾಗಿ ಡಿಫ್ರೆಂಟ್ ಆಗದೆ ಅಂದ್ಬಿಟ್ಟು ತಗೊಂಡೆ. ಕಾಯ್ತಿದೆ ತಗೊಂಡಿದೆ. ಇದು ಗಾಮಗೆ ಲಂಗ ಹೊಲ್ಸಕ್ಕೆ ಅಂತ ತಂದಿಟ್ಟೆ. ತಂದೆ ಯಾರೋ ಒಂದು ಹೊತ್ತಾಯ್ತು, ನಾನು ಹೊಲಿಸ್ಲಿಲ್ಲ. ಅದು ಒಂಚೂರು ಸಿಕ್ತಾಗಿ ಆಮೇಲೆ ಹೊಲಿಸ್ತೀನಿ. ಇದೆ ಸ್ಟಡೀಸ್ ಟೈಪಲ್ಲಿ ಮಾಡಿಸಿದ್ಯಾ? ಅಷ್ಟೇ, ಇದನ್ನೇ ಅಷ್ಟು ದಿನ ಮಾಡ್ದಕ್ಕಲ್ಲವ ಅವನು. ಹುಡುಗರಲ್ಲ ಅವ್ರೆ, ಏನೋ ಯಾರು ಮಲ್ಕೋಬೋದು, ಏನಿಲ್ಲ. ಕ್ವೀನ್ ಸೈಜ್ ಕಾಟ್ ಹಾಕ್ಬೋದು. ಎಷ್ಟಿದೆ ಹೇಳಿ ಇದು ಸೈಜು? ಉದ್ದ ಅಗಲ 6 ಅಡಿ ಇದೆ ಇದು, ಹಿಂಗೆ. ಕ್ವೀನ್ ಸೈಜ್ ಹಾಕ್ಬೋದಲ್ವಾ? ಕ್ವೀನ್ ಸೈಜ್ ಅಂದ್ರೆ ಈ ಸೈಜ್ ಚಾಪೆ ಅಷ್ಟೇ ಬರುತ್ತೆ. ತಾತನ ಮಂಚ ಅದಲ್ಲ, ತಾತ ಹೆಂಗೆ ಮಲ್ಕತಿತ್ತು ಕಾಟಲ್ಲಿ, ನಮ್ಗೆ 2 ಸಲ ಕಾಲು ಇಷ್ಟ ಬರುತ್ತೆ. ಕ್ವೀನ್ ಸೈಜ್ ಕಾಟು ಅಂದ್ರೆ ಹಾಕ್ಬಿಟ್ಟು ಓಡಾಡ್ಲೂಬಹುದು, ಇಬ್ರು ಆರಾಮ್ ಮಲ್ಕೋಬಹುದು, ಗಂಡ ಹೆಂಡತಿ ಆರಾಮಾಗಿ ಮಲ್ಕೋಬಹುದು ಇದರಲ್ಲಿ. ಆಯ್ತಾ? ನನ್ಗೆ ನಾನು ಅದೇ ಯೋಚನೆ ಮಾಡ್ತಿದ್ದೆ ಈಗ ಮಲ್ಕೊಂಡಾಗ, ಏನಂದ್ರೆ ತಾತ ಇಷ್ಟು ವರ್ಷ ಹೆಂಗ್ ಮಲ್ಕತಿತ್ತು, ಸ್ವಲ್ಪನು ಕಾಲೇ ಹಿಡಿಸ್ತಿರ್ಲಿಲ್ವಲ್ಲ. ಟಚ್ ಆಗುತ್ತೆ ನಮ್ಗೇನೆ ಸ್ವಲ್ಪ ದಿಂಬು ಕೆಳಗಡೆಗೆ ಹಾಕಂದ್ರೆ. ಅಂದ್ರೆ ತಾತ ನಂತರ ಒದ್ದಾಡಲ್ಲ, ಹೆಂಗ್ ನೆಟ್ಟಿಗೆ ಮಲ್ಗಿರುತ್ತೆ ಹಂಗೆ ಮಲ್ಗಿರುತ್ತೆ. ಇದು 6 ಹಿಂಗಿಂಗ್ 6 ಇದೆ, ಹಿಂಗಿಂಗ್ ಜಾಸ್ತಿ ಇದೆ. ಅದೇ ದೊಡ್ಡದಿದೆ, ಹಿಂಗಿಂಗೆ ಉದ್ದ ಜಾಸ್ತಿ. 2 6 4 8 10 12 14 ಕಡೆದೊಂದು 15 ಅಡಿ. 15 ಇಂಟು 6 ಸಾಕ. ಅಲ್ಲಿ ನೋಡು ಕತೆಯ ಮೊಬೈಲ್ ಫೋನ್ ನೋಡ್ತಾ ಫಿಲಮ್ ನೋಡ್ತಾ ಕೂತಿರಲ್ಲ ಯಾರು? ಇಲ್ಲ ಕೆಳಗಡೆ ಸೌಂಡ್ ಅಲ್ವಾ? ಹೌದಾ? ನೋಡಿ ಇಲ್ಲಿ ನೋಡವ. ಮತ್ತೆ ಇದು ಇಷ್ಟ ಆಯ್ತು ಮೈನವತಿ, ಹೆಂಗೆ? ಅಲ್ಲ ಸೈಜ್ ನೋಡಿ ತರಿಸ್ಬೇಕಾ ಹೇಗೆ ಅಂತ? ಆನ್ಲೈನ್ ಅಲ್ಲಿ ಬುಕ್ ಮಾಡಿದ್ವಿ. ಅಲ್ಲ ಕಣೆ, ಆನ್ಲೈನ್ ಅಲ್ಲಿ ಸೈಜ್ ಏನ್ ತರಿಸ್ತೆ ಅಂತ. ಮೀಡಿಯಂ ಓ ಕಾಟದು ಸೈಜ್ ಹೇಳಿದ್ರೆ ಆಗುತ್ತಾ? ಕ್ವೀನು ಕಿಂಗ್. ಓ ಫಾದರ್ಸ್ ಡೇಗೆ ಅವಾಗ್ಲೇ ವಿಡಿಯೋ ಮಾಡಿ ಆಂಟಿ ಅಂತ ಬಂದ್ಲು. ಇದು ಏನಿದೆ, ಹ್ಯಾಪಿ ಫಾದರ್ಸ್ ಡೇ ಪಾಪ ಅಂತ ಹಾಕಂದವಳೆ. ಹ್ಯಾಪಿ ಫಾದರ್ಸ್ ಡೇ ಐ ಲವ್ ಯು. ಯಾವ್ದೋ ಬೇರೆ ಬೇರೆ ವರ್ಷಗಳದ್ದು ಕಣ ಇವೆಲ್ಲ. ಕರೆಕ್ಟ್, ಬೇರೆ ಬೇರೆ ವರ್ಷಗಳನ್ನೆಲ್ಲ ಜೋಡ್ಸ್ ಮಡ್ಗೋಳೆ. ಇದು ಸ್ವೀಟ್ ಇದು ಅನ್ಸುತ್ತೆ, ಇಲ್ಲ ಧನುದು. ಇಲ್ಲ ಸ್ವೀಟಿನೇ ಸ್ವಲ್ಪ ನೀಟಾಗಿ ಮಾಡೋಳು, ಕಚ್ಚಿ ಮಾಡ್ತಾನೆ.
ಅವ್ನಿಗೆ ಅವೆಲ್ಲ ಇಂಟ್ರೆಸ್ಟ್ ಇಲ್ಲ ಬಿಡೆ. ನಾನು ಜೋಡ್ಸೋಳ ಏನೋ ಅಷ್ಟಾದ್ರೂ ಮಾಡ್ತಾವಲ್ಲ. ಇರ್ತಾಳೆ ನೀಟಾಗಿ. ಅದೆಲ್ಲ ಗುಂಡನ್ ಫೋಟೋ ಹಾಕಿದ್ಲಲ್ಲ, ಎಲ್ಲ ಹಾಕಿದ್ಲದ ತಲೆ ಹಾಕ್ಬಿಟ್ಟು ಚೆನ್ನಾಗಿ ಮಾಡಿದ್ಲು ಕೋಟ್ ಥರ. ಎಲ್ಲ ಇಟ್ಬಿಟ್ಟೋಳ, ಇಲ್ಲೆಲ್ಲ ಇಟ್ಟಿಲ್ಲ. ಇಲ್ಲ ಇಲ್ಲಿ ಇಲ್ಲ, ಎಲ್ಲ ಇಟ್ಬಿಟ್ಟೋಳ ಇಲ್ಲಿ. ತೋರ್ಸ, ಇದು ಪ್ಯಾಂಟು, ಇದು ಶರ್ಟು, ಏನಲ್ಲ ಇಷ್ಟು ನೀಟಾಗಿ ಕಟ್ ಮಾಡಿ ಹಾಕೊಳ್ಳಲ್ಲ. ಟೈ, ಶರ್ಟು, ಅದ್ರ ಮೇಲೆ ಕೋಟು, ಪ್ಯಾಂಟು ಅಲ್ಲ, ಇದಕ್ಕೆ ಕೋಟ್ಗೆ ಒಂದು ಇದು ಟೈ, ಇದು ಉಕ್ಸು, ಬಟನ್. ಚೆನ್ನಾಗಿ ಮಾಡೋಳ. ಅದನ್ನೇ ರಾತ್ರಿ ಕುತ್ಕೊಂಡ್ ಮಾಡ್ತಾ ಇತ್ತು. ಕತ್ಕೊಂಡ್ ಬಾಕ್ಸು, ಪೇಪರು, ನನ್ ಗಮ್ಮು ಇವೆಲ್ಲ ಕೀರ್ಸಿಟ್ಟವ್ರೆ. ನಮ್ಮ ಈಗ ವಿಶ್ ಮಾಡಿರೋದು ಕಾಣಿ ನನ್ನ ಮಗ. ಅವೆಲ್ಲ ನೆನಪೇ ಇರಲ್ಲ ಬಿಡು. ಅವಳೇ ಹೇಳ್ಕೊಟ್ಟಳದು ಗಾಮುನೆ. ನಮ್ಮ ಕೌಶಿ ಇದುವರೆಗೆ ಒಂದಿನ ಫಾದರ್ಸ್ ಡೇ, ಮದರ್ಸ್ ಡೇ, ಹ್ಯಾಪಿ ಆನಿವರ್ಸರಿ ಏನಾದ್ರು ನಾನೇನಾದ್ರು ಮೋಹನ್ ನಮಗೆ ಗೊತ್ತಿರಲ್ಲ, ಇನ್ ಮಕ್ಳಿಗೆ ಏನ್ ಗೊತ್ತಿರಲ್ಲ. ನಾನು ಅದೇ ಹೇಳ್ತಿರ್ತೀನಿ, ಮೋಹನ್ ಮಾಮನ್ಗೆ ಗೊತ್ತಿರಲ್ಲ, ಇವನ್ಗೆ ಹೇಳಿ ಏನ್ ಪ್ರಯೋಜನ ಅಂತ. ಫಿಲಮ್ ನೋಡ್ಕೊಂಡು ಗುಂಡಪ್ಪ ನಿದ್ದೆ ಮಾಡ್ತಾ ಇಲ್ಲ. ಫಿಲಮ್ ಯಾವ ಫಿಲಮ್ ನೋಡ್ತಾವನಂತೆ? ಸರ್ಚ್ ಮಾಡೋದು ನೋಡೋದು ಯಾವ ಫಿಲಮ್ ಚೆನ್ನಾಗಿದೆ ಅಂತ. ಪಾತ್ರೆ ಎಲ್ಲ ಹಾಕು ಬಂದೆ, ಕ್ಲೀನ್ ಮಾಡಿಬಿಟ್ಟು. ಓಕೆ, ಹಾಗೆ ಇದು ಒಂದು ಗ್ಲಾಸ್ ಅಂದರೆ ಮಿರರು, ಇದು ಅಷ್ಟೇ. ಇದು ಒಂದು, ಮತ್ತು ಮೇಲೆ ಒಂದು, ಮತ್ತು ಆ ಗ್ಲಾಸ್ದೊಂದು ತೋರಿಸೋದ್ನಲ್ಲ, ಅದು ಈಗ ರೀಸೆಂಟಾಗಿ ಮಾಡಿಸಿರುವಂಥದ್ದು. ಅಂದರೆ ಮೇಲೆ ಒಂದು ತೋರಿಸಿದ್ನಲ್ಲ, ಅದು ಬಾಲ್ಕನಿ. ಅದು ಯಾವಾಗಲಾದ್ರು ಬೇಕಾದ್ರೆ ನೀಟಾಗಿ ಇನ್ನೊಂದು ಸರಿ ತೋರಿಸ್ತೀನಿ. ಇದು ಬಂದು ಮಿರರು. ಮೊದಲು ಒಂದು ಮಿರರ್ ಇತ್ತು, ಸೇಮ್ ಇದೇ ಥರನೇ ಇತ್ತು. ನಾನು ಅದಕ್ಕೆ ಮೈನಾವತಿ ನನಗೆ ಹೇಳಿದ್ಲು, ನೋಡ್ದ ರೇಖಕ್ಕ ಅಂತ. ನನಗೆ ಅಷ್ಟು ಗೊತ್ತಾಗಲಿಲ್ಲ. ನೋಡಿದೆ, ಏನು ಚೇಂಜಸ್ ಅನಿಸ್ಲಿಲ್ಲ ನನಗೆ ಅಂದೆ. ಇಲ್ಲ ನೋಡು ಅಂತ ಅಂದ್ಲು. ಸೇಮ್ ಮೊದಲು ಇದೇ ಮಿರರ್ ಇತ್ತಲ್ವ, ಅದಕ್ಕೆ ನಂಗೆ ಅಷ್ಟು ಗೊತ್ತಾಗಿಲ್ಲ. ಆಮೇಲೆ ಇದಕ್ಕೆ ಲೈಟೆಲ್ಲ ಫಿಕ್ಸ್ ಮಾಡಿದ್ದಾರೆ. ಅದೇನಂದರೆ ಆನ್ ಮಾಡಿ ಒಂದು 2 ಕಲರ್ ಬರುತ್ತೆ. ಅಂದರೆ ಸ್ವಿಚ್ಚಲ್ಲಿ ಆನ್ ಮಾಡಿಬಿಟ್ಟು ಅಲ್ಲೋಗಿ ಪ್ರೆಸ್ ಮಾಡಿದ್ರೆ 2 ಕಲರ್ ಇರುತ್ತೆ. ಅದನ್ನು ನಿಮಗೆ ಯಾವ ಕಲರ್ ಬೇಕೋ ಅದನ್ನು ಹಾಕ್ಕೋಬೋದು. ಸ್ವಲ್ಪ ಮೊದಲಿದ್ದಿದ್ದು ಸ್ವಲ್ಪ ನನ್ನ ಪ್ರಕಾರ ಚಿಕ್ಕದು ಅನಿಸುತ್ತೆ. ಅದಾದಮೇಲೆ ಇದು ಸ್ವಲ್ಪ ದೊಡ್ಡದು ಬರುತ್ತೆ. ಮೊದಲಿದ್ದ ಮಿರರು ಕೂಡ ಸ್ಕ್ವೇರ್ ಟೈಪಲ್ಲೇ ಇತ್ತು, ಸೇಮ್ ಡಿಸೈನ್ ಥರನೇ ಅನಿಸುತ್ತೆ. ಅದರಿಂದ ನನಗೆ ಅಷ್ಟು ಗೊತ್ತಾಗಿಲ್ಲ ಅಷ್ಟೆ. ಆಮೇಲೆ ಅವಳು ಹೇಳಿದ ಮೇಲೆ ಈ ಥರ ಸ್ವಿಚ್ ಇದೆ, ಈ ಥರ ಎಲ್ಲ ಆನ್ ಮಾಡು, ಈ ಥರ ಇದು ಮಾಡಿದ್ರೆ ಪ್ರೆಸ್ ಮಾಡಿದ್ರೆ ಲೈಟೆಲ್ಲ ಆನ್ ಆಗುತ್ತೆ ಅಂತ ಹೇಳಿದ ಮೇಲೆ ನಂಗೆ ಗೊತ್ತಾಗಿದ್ದು. ಅಲ್ಲಿವರೆಗೂ ಕೂಡ ನನಗೆ ಅದು ಈ ಥರ ಇದೆ ಅನ್ನೋದೇ ಗೊತ್ತಿರಲಿಲ್ಲ. ಅದಾದಮೇಲೆ ಮೊದಲೇ ತೋರಿಸ್ದಾಗೆ ಆನೆ ಇದೆಯಲ್ಲ, ಅದು ಮೊದಲು ಇತ್ತು. ಮತ್ತು ಹಸು ಕೂಡ, ನಂದಿ ಏನಿದೆ ಅದು ಕೂಡ ಮೊದಲೇ ಇತ್ತು. ಅದಾದಮೇಲೆ ಇದನ್ನು ರೀಸೆಂಟಾಗಿ ತರಿಸಿದ್ದಾಳೆ. ಇದನ್ನು ನಾನು ದೂರದಿಂದ ನೋಡಿದೆ, ಆದರೆ ಅಷ್ಟೊಂದು ಗೊತ್ತಾಗಲಿಲ್ಲ. ಅದನ್ನು ಮುಟ್ಟಿದ್ರೆ ಈಗ ಅಲ್ಲಾಡುತ್ತೆ ಅಂತ ಹೇಳ್ತಾಯಿದ್ಲು. ಹೌದು, ಅದು ಹೇಗೆ ಅಲ್ಲಾಡುತ್ತೆ, ಬಿದ್ದೋಗಲ್ವಾ ಅಂತೇಳಿ ನೋಡಿದರೆ ಇಲ್ಲ, ಬೀಳಲ್ಲ ಅಂತ ಹೇಳಿದ್ಲು. ಆಮೇಲೆ ಬಂದುಬಿಟ್ಟು ನೋಡಿದರೆ ಅದು ಬೀಳಲ್ಲ. ಏಕೆಂದರೆ ಮುಂದೆ ಈಗಲ್ ಏನಿದೆ, ಆ ಈಗಲ್ ಏನತ್ತೆ ಕೊಕ್ಕು ಅಂತ ಹೇಳ್ತೀವಿ, ಅದಕ್ಕೆ ಲಿಡ್ ಥರ ಒಂದು ಪಿನ್ ಥರ ಇದೆ. ಪೆನ್ಗಳಿಗೆ ಲಿಡ್ ಬರುತ್ತೆ ನೋಡಿ, ಆ ಥರ ಇದೆ, ಕೊಕ್ಕಿಗೆ ಹಾಕಿದ್ದಾರೆ. ಅದರಿಂದ ಅದು ಗ್ರಿಪ್ ಇರೋದ್ರಿಂದ ಅದು ಫುಲ್ಲು ನೀಟಾಗಿ ಈ ರೀತಿ ಅಲ್ಲಾಡ್ತಾ ಇರುತ್ತೆ. ಇದು ಬಂದು ಈಗಲ್ ಏನಿದೆ ಅದು ತುಂಬ ವೆಯ್ಟ್ ಇದೆ. ಆ ಟವರ್ ಏನಿದೆ ಅದು ವೆಯ್ಟೇ ಇಲ್ಲ. ಇದಂತೂ ಸಖತ್ ವೆಯ್ಟ್ ಇದೆ. ಅದ್ರ ಮೇಲೆ ಅದನ್ನು ಇಟ್ಟರೆ ಸುಮ್ಮನೆ ಅಲ್ಲಾಡ್ತಾ ಇರುತ್ತೆ. ಅಂದರೆ ಪಕ್ಷಿ ಹಾರೋ ಥರ, ಈಗಲ್ಲಿ ಹಾರಿದ್ರೆ ಯಾವ ಥರ ಇರುತ್ತೆ ಆ ಥರ ಅಷ್ಟೇ. ಅದಾದಮೇಲೆ ಮೈನಾವತಿ ಅಡುಗೆ ಮಾಡ್ತಾಯಿದ್ಲು. ಹಾಗೆ ನವೀನ ಮಟನೆಲ್ಲ ತಂದುಕೊಟ್ಟಿದ್ದ, ಅದಕ್ಕೆ ಅಡುಗೆ ಮಾಡ್ತಾಯಿದ್ಲು.
ಇನ್ನೇನು ನಾವು ಮಟನೆಲ್ಲ ತಿಂದ್ಕೊಂಡು ಊಟ ಮಾಡಿಕೊಂಡು ಹೊರಡಬೇಕು. ಹಾಗೆ ಕೌಶಿ, ಧನು, ಸ್ವೀಟಿ ಮತ್ತು ಧನು ಫ್ರೆಂಡ್ ಇಬ್ಬರಿಗೆ ಫೋನ್ ಮಾಡಿದ್ರು. ಈಗ ಕೌಶಿ ಅಣ್ಣ ಬಂದಿದ್ದಾನೆ, ಬನ್ನಿ ಆಟ ಆಡೋಣ ಕ್ರಿಕೆಟು ಅಂತೇಳಿ. ಆಮೇಲೆ ಅವರು ಕೂಡ ಬಂದ್ರಲ್ಲ ಇಬ್ಬರು, ಅಂದರೆ ಇಬ್ಬರಲ್ಲ 6 ಜನ, ಸಾರಿ 3 + 5 ಜನ, 5 ಜನನೂ ಕೂಡ ಕೆಳಗಡೆ ಆಟ ಆಡ್ತಿದ್ದಾರೆ. ನೋಡಿ ಈ ಥರ ಜೋರು ಗಾಳಿ ಬೀಸ್ತಿತ್ತಾ, ಅದಕ್ಕೆ ನಮಗೆ ಸ್ವಲ್ಪ ಭಯ ಆಯಿತು. ಏಕೆಂದರೆ ಪಕ್ಕದಲ್ಲಿ ಮರ ಇರೋದ್ರಿಂದ ಅದೇನಾದರೂ ಬಿದ್ದೋಗ್ಬಿಡುತ್ತೇನೋ ಅಂದ್ಬಿಟ್ಟು ಬಂದರು ಒಳಗಡೆ. ಅಂದರೆ ಬರ್ತಾನೆ ಇಲ್ಲ, ಬರ್ತೀವಿ ಅಂತಾರೆ, ಬರೋದೇ ಇಲ್ಲ, ಅಲ್ಲೇ ಆಟ ಆಡ್ಕೊಂಡಿದ್ರು. ನೀ ಕುತ್ಕೊಂಡಿದ್ಯಾ ಕರೆಕ್ಟು, ಕುತ್ತುತ್ತವೆ ಮಾಡಿದ್ರೆ ಚೆನ್ನಾಗಿ ಬರೋಲ್ಲ, ಓಡಾಡ್ಕೊಂಡು ಆವಾಗ ಚೆನ್ನಾಗಿ. ನೀನು ಕೊಟ್ಟಿದ್ದೀನಿ ಆ ಬೆಕ್ಕದೇ ಇದೆ, ಆ 1/4 ಗಂಟೆ ಬೆಕ್ಕದನ್ನೇ ವಿಡಿಯೋ ನೋಡೋರು ಯಾರಾದರೂ. ಹಾಕ್ಬಿಡಿ ಶಾರ್ಟ್ಸು, ಯಾರು ಬೇಡ ಅಂದ್ರೆ. ಹಾಂ, ಎಲ್ಲನೂ ಶಾರ್ಟ್ಸ್ ಹಾಕ್ಬಿಡು ನನಗೆ. ಎಲ್ಲೋ ತಟ್ಟೆ ವಿಡಿಯೋ ಮಾಡು ಅಂದರೆ ಹಿಂಗೆ ಒಂತವೇ ನಿಂತ್ಕೊಂಡು ಮಾಡಿರ್ತಾನೆ. ಇನ್ನೂ ಸ್ವಲ್ಪ ಕೊಡ್ಲೇನ? ಇವನು ಮುದ್ದೆ ಅಂದರೆ 3 ಮೈಲಿ 6 ತನಕವ. ಹಾಂ, ಮುದ್ದೆ ಅಂದರೆ ಹೋಗಲ್ಲ. ನಾನು ಮುದ್ದೆ ಅಂದರೆ ಆರ್ತಿದ್ದವಳು, ಈಗ ಮುಂದೆ ಕೂತ್ಕೊತೀನಿ ಮುದ್ದೆ ಅಂದರೆ. ಹಾಂ, ಇಲ್ಲ ಅಂದ್ರೆ ಆಗೋದೇ ಇಲ್ಲ ನನಗೆ, ಸುಸ್ತಾಗುತ್ತೆ ಮಧ್ಯರಾತ್ರಿ. ಧನು ಹೆಂಗೆ ಮುದ್ದೆ ಅಂದ್ರೆ ತಿಂತಾನ ಇಲ್ಲ ಹೊಟ್ಟೋಯ್ತಾನ? ಏನೋ ಧನು? ಅಯ್ಯೋ ಬಾಣಂತಿ ಏ, ಅದಕ್ಕೆ ಈ ಬುದ್ಧಿ ಬಿಸಿನೀರು ಕುಡಿ ಇರ್ಬೇಕಿತ್ತು. ಏ ಅತ್ತಿಗೆ ಇದು ಬೆಳ್ಳುಳ್ಳಿ ಆ ಸಿಪ್ಪೆ ಸುಲ್ಬಿಟ್ಟು ಮಧ್ಯೆ ಇಟ್ಬಿಟ್ಟು ಅದು ಶೀತ ಎಲ್ಲ ಎಳೆಯುತ್ತೆ ಚಿನ್ನು. ಬೆಳಗ್ಗೆ ಆಡ್ತಾನಲ್ಲೇ ಹೋಯ್ತಾನೆ, ಅದಕ್ಕೆ. ಓ, ಕ್ರಿಕೆಟ್ಗೆ ಹೋಯ್ತಾನಲ್ಲ ಅದಕ್ಕೆ. ಆಮೇಲೆ ಸ್ವಿಮ್ಮಿಂಗ್ ಹೋಗಿದ್ದ. ಹಾ, ಕೌಶಿ ಅವ್ರಿಗೆಲ್ಲ ತಿಂದ್ರೆ ಹಾಕೊಡು. ಅಂದ್ರೆ ಫ್ಯಾಟ್ ಅಂದ್ರೆ ಇಕ್ಕೆ ಕಳ್ಳು ಅಂತಾರ. ಅದೇ ಅದು ಫ್ಯಾಟೇ, ಇಕ್ಕೆ ಕಳ್ಳು ಅಂತ ಅವ್ರು ಕೊಡೋದು ಫ್ಯಾಟೇ ಅದು. ಆದ್ರೆ ಸ್ವಲ್ಪನೂ ಫ್ಯಾಟ್ ಇಲ್ಲ ಅಂದ್ರೆ ಸಾಂಬಾರ್ ಟೇಸ್ಟೇ ಆಗಲ್ಲ ಮೇನ. ಚೆನ್ನಾಗಿರಲ್ಲ. ಏ ತತ್ತಾ ಇದೀನಿ ಇರವ. ಫ್ಯಾಟ್ ಯಾರಿಗೆ ಬೇಕು ಫ್ಯಾಟ್ ಹಾಕಿಸ್ಕೊಳ್ಳಿ. ಫ್ಯಾಟ್ ಬೇಕೇನ ನಿಂಗೆ? ಬಂದ ತಗೊಳ. ಫ್ಯಾಟು ಒಂದು ತಿನ್ಬೋದು ಬಿಸಿ ಬಿಸಿ. ನಂಗೂ ಏ ಹಾಕು, ಮೂಳೆ ಇರವ ಹಾಕು, ಅಲ್ಲಿಗೆ ಸಿಗಾಕತ್ತವ ಇಲ್ಲ ಅಂದ್ರೆ. ನಿಮ್ಮ ಅಪ್ಪ ನನಗೆ 1/4 kg ಎಕ್ಸ್ಟ್ರಾ ಮಟನ್ ತಂದಿರೋದು ಸಾಕು. ಹಾ, ನನಗೆ ಎಕ್ಸ್ಟ್ರಾ 1/4 kg ನನಗೆ. ಹಾಗೆ ಮೈನಾವತಿ ಮುದ್ದೆ, ಮಟನ್ ಸಾರು ಎಲ್ಲ ಮಾಡಿದ್ಲು. ಹಾಗೆ ಊಟ ಮಾಡಿಕೊಂಡು ಹಾಗೆ ನಾವು ಹೊರಟ್ವಿ. ಹಾಗೆ ನಮ್ಮ ನವಿ ನನಗೋಸ್ಕರ 1/4 kg ಎಕ್ಸ್ಟ್ರಾ ಮಟನ್ ತರಿಸಿದ್ದೀನಿ ಅಂತ ಹೇಳ್ತಾ ಇದ್ದ. ಏಕೆಂದರೆ ಅವನಿಗೆ ಗೊತ್ತು, ಅವನಿಗೆ ಅಂತಲ್ಲ ನಮ್ಮ ಫ್ಯಾಮಿಲಿಯಲ್ಲಿ ಎಲ್ಲರಿಗೂ ಕೂಡ ಗೊತ್ತು ನಾನು ನಾನ್ ವೆಜ್ ಪ್ರಿಯೆ ಅಂತೇಳಿ. ಅದಕ್ಕೆ ರೇಗಿಸ್ತಾ ಇರ್ತಾರೆ, ಇವಳಿಗೆ ಎಕ್ಸ್ಟ್ರಾ 1/4 kg ಮಟನು. ಈಗ 1 kg ಮಟನ್ ತಂದರೆ ಇವಳೇ 1/4 kg ತಿನ್ಬಿಡ್ತಾಳೆ ಅಂತ ಸುಮ್ಮನೆ ಹಾಗೆ ರೇಗಿಸೋವಂಥದ್ದು. ಅದಕ್ಕೆ ರೇಖಂಟಿ ನಿನಗೆ 1/4 kg ಮಟನ್ ತಂದಿದ್ದೀನಿ ಅಂತ ಹೇಳ್ತಾ ಇದ್ದ. ಅದಕ್ಕೆ ನಾನು ಧನು ಹತ್ರ ನೋಡೋ ನಿಮ್ಮಪ್ಪ ನನಗೆ 1/4 kg ಎಕ್ಸ್ಟ್ರಾ ಮಟನ್ ತಂದಿದ್ದಾನೆ ಅಂತ ಹೇಳ್ತಾ ಇದ್ದೆ ಅಷ್ಟೇ. ಹಾಗೆ ಊಟ ಎಲ್ಲ ಮಾಡಿಕೊಂಡು ಹಾಗೆ ಅವನು ಕೌಶಿನೂ ನನ್ನನ್ನು ಡ್ರಾಪ್ ಮಾಡ್ತೀನಿ ಅಂದ್ಬಿಟ್ಟು ಹಾಗೆ ಕಾರ್ನೇ ತೊಗೊಂಡು ಬಂದು ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಡ್ರಾಪ್ ಮಾಡ್ದೆ. ನಾನು ಬೇಡ ಬಿಡು 2 ವೀಲರ ತೆಗಿ ಅಂದರೆ, ಇಲ್ಲ ತುಂಬ ದಿನ ಆಯಿತು ಕಾರೇ ತೆಗಿತೀನಿ ಅಂದ್ಬಿಟ್ಟು. ಅಂದರೆ ಕಾರು ಅಂದರೆ ಏನಂದರೆ ತೆಗಿಬೇಕು ಮತ್ತೆ ತೊಗೊಂಡೋಗಿ ನಿಲ್ಸೋದಿದೆಯಲ್ಲ, ಅದೊಂದು ಸ್ವಲ್ಪ ಹಿಂಸೆ ಅನಿಸುತ್ತೆ.
ಟೂ ವೀಲರ್ ಆದರೆ ಆರಾಮಾಗಿ ನಿಲ್ಲಿಸೋದಕ್ಕೆ ತೆಗಿಯೋದಕ್ಕೆಲ್ಲ ಈಸಿ. ಅದಕ್ಕೆ ಹಂಗಂದೆ. ಅದಕ್ಕೆ ಇಲ್ಲ ಕಾರೇ ತೆಗಿತೀನಿ, ಸ್ವಲ್ಪ ತುಂಬ ದಿನ ಆಯಿತು ತೆಗ್ದಿಲ್ಲ ಅಂದ್ಬಿಟ್ಟು ಕಾರಲ್ಲಿ ಕರ್ಕೊಬಂದು ನಮ್ಮನ್ನ ಬಸ್ ಸ್ಟ್ಯಾಂಡಿಗೆ ಬಿಟ್ಟು ಅವನು ಮತ್ತೆ ಹೊರಟ. ನಾವು ಬಸ್ಸು ಬಂತು, ಬಸ್ ಹತ್ಕೊಂಡು ನಾವು ಎಲೆಕ್ಟ್ರಾನಿಕ್ ಸಿಟಿ ಹತ್ರ ಬಂದ್ವಿ. ನೀವು ನೋಡ್ತಾ ಇರ್ಬೋದು, ಇದು ಎಲೆಕ್ಟ್ರಾನಿಕ್ ಸಿಟಿ ನಿಯರ್ ಅಂದರೆ ಹತ್ತತ್ರ. ಮೊದಲು ಬಸ್ಸು ಅಂದರೆ 378 ಬಸ್ಸು ಒಂದು 6 ತಿಂಗಳಿಂದ ಬೇರೆ ರೂಟ್ ಬರ್ತಾಯಿತ್ತು. ಅಂದರೆ ನೀಲಾದ್ರಿ ಅದಾದಮೇಲೆ ನೆಕ್ಸ್ಟು ಸ್ವಲ್ಪ ಒಂದು ರೂಟ್ ಇತ್ತು. ಇವಾಗ ಏನೋ ಗೊತ್ತಿಲ್ಲ, ಒಂದು 6 ಮಂತ್ ಇಂದ ಏನಾಗಿದೆ, ಬೇರೆ ರೂಟಲ್ಲಿ ಬರ್ತಾರೆ, ಬಂದು ಅಲ್ಲಿಗೆ ಬಂದು ಜಾಯಿನ್ ಆಗುತ್ತೆ. ಆದರೆ ನನಗೆ ಫಸ್ಟ್ ಟೈಮ್ ಬಂದಾಗ ಫುಲ್ಲು ಕನ್ಫ್ಯೂಸ್ ಇದೆ, ಏನು ಬಸ್ಸು ಬೇರೆ ಕಡೆ ಹೋಗ್ತಿದ್ದಿಲ್ಲ, ಬೇರೆ ಕಡೆ ಹೋಗ್ತಿದೆಯಲ್ಲ ಅಂತ. ಆದರೆ ತುಂಬ ಜನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಇಳಿಯುವಂಥವ್ರು ಇದ್ದಾರೆ. ನಾನು ಅದಕ್ಕೆ ಸುಮ್ಮನೆ ಸೈಲೆಂಟಾಗಿ ಕೂತಿದ್ದೆ. ನಾನು ಯಾರನ್ನೂ ಕೂಡ ಏನೂ ಕೇಳಲಿಲ್ಲ. ಇಲ್ಲಾಂದರೆ ಕಂಡಕ್ಟರ್ನ ಕೇಳ್ತೀನಿ, ಏನಕ್ಕೆ ಈ ಕಡೆಯಿಂದ ಬಸ್ ಹೋಗ್ತಿದೆ ಏನು ಅಂತೇಳಿ ಕೇಳ್ತಿದ್ದೆ. ಆಮೇಲೆ ಎಲ್ಲರೂ ಸುಮ್ಮನೆ ಹಾಗೆ ಕೂತಿದ್ರೆ ನಾನು ಹಾಗೆ ಸುಮ್ಮನೆ ಕೂತಿದ್ದೆ. ನೋಡಿದ್ರೆ ಬಸ್ಸು ಅಲ್ಲೆಲ್ಲ ಸ್ವಲ್ಪ ಒಳಗಡೆಗಾದಂಗೆ ಹೋಗ್ಬಿಟ್ಟು ಅಲ್ಲಿಂದ ಎಲೆಕ್ಟ್ರಾನಿಕ್ ಸಿಟಿಗೇ ಬರುತ್ತೆ, ಅಲ್ಲಿಗೇ ಬರುತ್ತೆ, ಬೇರೆ ಎಲ್ಲೂ ಹೋಗಲ್ಲ. ಆದರೆ ಸ್ವಲ್ಪ ಒಳಗಡೆಗಾದಂಗೆ ಹೋಗುತ್ತೆ ಅಷ್ಟೆ. ಇದು ಬಂದು ಇವಾಗ ನೋಡಿ, ನೆನ್ನೆ ಹೇಳಿದೆ ವಿಡಿಯೋದಲ್ಲಿ, ಬಸ್ ಸ್ಟ್ಯಾಂಡು ಸ್ವಲ್ಪ ಚೇಂಜಸ್ ಆಗಿದೆ ಅಂತೇಳಿ. ಇದು ಆಪೋಸಿಟಲ್ಲಿ ಈಗ ಮೆಟ್ರೋ ಕೆಳಗಡೆ ಮಾಡಿದ್ದಾರೆ ಅಂತ. ಈಗ ಮೆಟ್ರೋ ಓಪನ್ ಆದರೆ ಇಲ್ಲಿ ಮೆಟ್ರೋ ಎಲ್ಲ ಓಡಾಡುತ್ತೆ. ಕೆಳಗಡೆ ಬಸ್ ಸ್ಟ್ಯಾಂಡ್ ಇದೆ. ಹೀಗೆ ಓಡಾಡೋರಿಗಂತೂ ತುಂಬ ಈಸಿ. ಕೆಳಗಡೆ ಬಸ್ ಸ್ಟ್ಯಾಂಡು, ಮೇಲೆ ಮೆಟ್ರೋ ಮತ್ತು ಇನ್ಫೋಸಿಸ್ ಹತ್ರ ಇರೋದ್ರಿಂದ ಏನಾದರೂ ಈ ಥರ ಮಾಡಿದ್ದಾರೆ ಏನಾದರೂ ಗೊತ್ತಿಲ್ಲ. ಇನ್ಫೋಸಿಸಲ್ಲಿ ವರ್ಕ್ ಮಾಡುವಂಥವ್ರಿಗೆಲ್ಲ ತುಂಬ ಏನಂದರೆ ಈಸಿ ಆಗುತ್ತೆ, ಹತ್ತಿರ ಆಗುತ್ತೆ. ಯಾಕೆಂದರೆ ಅಲ್ಲೇ ಬಸ್ ಸ್ಟ್ಯಾಂಡ್ ಇರೋದ್ರಿಂದ ಇವಾಗ ಚೆನ್ನಾಗಿದೆ, ಬಸ್ಗಳು ನಿಂತ್ಕೊಳ್ಳೋದಕ್ಕೆ ಎಲ್ಲದಕ್ಕೂ ತುಂಬ ಚೆನ್ನಾಗಿದೆ. ಟೈಮ್ ಬಂದು ಇವಾಗ 6:25 ಆಗ್ತಿದೆ. ನಾವು 5:45ಗೆ ಬಂದ್ವಿ. ಹಾಗೆ ಬರಬೇಕಾದ್ರೆ ಹಾಲು, ಮೊಟ್ಟೆ ಮತ್ತು ಮನೇಲಿ ಆಲೂಗಡ್ಡೆನೇ ಇರಲಿಲ್ಲ, ಖಾಲಿಯಾಗಿಬಿಟ್ಟಿತ್ತು. ಅದಕ್ಕೆ ಆಲೂಗಡ್ಡೆ ಎಲ್ಲ ತೊಗೊಂಡು ಬಂದೆ. ಇವಾಗ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಮುಖ ತೊಳಿಬೇಕು. ಅದಕ್ಕೆ ಸ್ಟಿಕ್ಕರ್ ತೆಗೆದಿಟ್ಟಿದ್ದೀನಿ. ಮುಖ ಎಲ್ಲ ತೊಳ್ಕೊಂಡು ಆಮೇಲೆ ಕೆಲಸನ ಮಾಡ್ತೀನಿ. ಓಕೆ, ಫಸ್ಟು ಬೆಕ್ಕಿಗೆ ಸ್ವಲ್ಪ ಹಾಲು ಅನ್ನ ಹಾಕಬೇಕು. ಸದ್ಯಕ್ಕೆ ಅನ್ನ ಇಲ್ಲ, ಅನ್ನಕ್ಕೆ ಇಟ್ಬಿಟ್ಟು ಆಮೇಲೆ ಹಾಲು ಅನ್ನ ಹಾಕ್ತೀನಿ. ಇವಾಗ ಬರೀ ಹಾಲು ಹಾಕ್ಬಿಟ್ರೆ ಏನಂದರೆ ಈ ವೆದರ್ಗೋದಕ್ಕೂ ಅದು ಯೂರಿನ್ ಅಂದರೆ ರೀಸಸ್ ಮಾಡ್ತಾನೆ ಇರುತ್ತೆ. ಅದರಿಂದ ಸ್ವಲ್ಪ ಹಾಲನ್ನ ಕಡಿಮೆ ಹಾಕಿ ರೈಸ್ನ ಜಾಸ್ತಿ ಹಾಕ್ತೀನಿ. ಏನಾಗಮ್ಮ ಏನು ಗೀಝರ್ ಆನ್ ಮಾಡಿದ್ದೀನಿ ಸ್ವಲ್ಪ, ಯಾಕೆಂದರೆ ವೆದರ್ ಈ ಥರ ಇರೋದ್ರಿಂದ ತಣ್ಣೀರಲ್ಲಿ ಕೈಕಾಲು ಮುಖ ಎಲ್ಲ ತೊಳೆಯೋಕ್ಕಾಗಲ್ಲ. ಬಿಸಿನೀರಾದರೆ ಒಂದು ಸ್ವಲ್ಪ ಬೆಚ್ಚಗಿರುತ್ತೆ ಅಂಥೇಳಿ ಗೀಝರೆಲ್ಲ ಆನ್ ಮಾಡಿ. ನಡಿ, ಸೊಳ್ಳೆ ಬರುತ್ತೆ, ಡೋರೆಲ್ಲ ಹಾಕೋಣ ಬಾ. ಓಕೆ ಫ್ರೆಂಡ್ಸ್, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಟೈಮ್ ಬಂದು ಇವಾಗ 6:45 ಆಗ್ತಾಯಿದೆ. ಮೋಹನ್ಮಮ್ಮ ಊರಿಂದ ಬಂದರು ನೋಡಿ. ಇದು ಹಾಗೆ ಬರಬೇಕಾದ್ರೆ ಮಟನ್ ತೊಗೊಬನ್ನಿ ಅಂತ ಹೇಳಿದೆ. ಇದು ನಮ್ಮೂರಿನ ಮಟನ್ನು. ಎಷ್ಟು ಒಂದು 3/4 kg ತಂದಿರ್ಬೋದು ಅಷ್ಟೇ, ಒಂದು ಅರ್ಧ ಇಲ್ಲಾಂದರೆ 3/4 kg. ಇವಾಗ ಇದನ್ನು ಮಾಡಬೇಕು. ಓಕೆ, ನಾನು ಊರಿಂದ ಬರುವಾಗ ಮೋಹನ್ಮಮ್ಮ ಹೇಳ್ತಾಯಿದ್ರು ಬರಬೇಕಾದ್ರೆ ಮಟನ್ ತೊಗೋ ಅಂತೇಳಿ. ಮತ್ತು ನಾನು ಹೋಗಿ ತರೋಕ್ಕಷ್ಟು ಬರೋಲ್ಲ. ಯಾವಾಗಲೂ ನವೀನ ಅಥವಾ ಪ್ರವೀಣ ಇದ್ದರೆ ಹೋಗ್ಬಿಟ್ಟು ತಂದು ಕೊಡಿ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ನಾನು ತಂದಿರಲಿಲ್ಲ, ಹಾಗೆ ಬಂದಿದ್ದೆ. ಅದಕ್ಕೆ ಅಲ್ಲಿ ಹೋಗಿ ಒಂದು ಅಂಗಡಿ ಇದೆ, ಅಲ್ಲಿ ಹೋಗಿ ನಿಂತ್ಕೋ, ಮಟನ್ ಕೊಡ್ತಾರೆ, ಮಟನ್ ಕೊಡು ಅಂತ ಕೇಳಿ ಕೊಡ್ತಾರೆ ಅಂದರು. ಹೋಗಿ ನಾನು ಹೋಗಲ್ಲ ಅಂತ ಅಂದೆ. ನಾನು ಮಳವಳ್ಳಿಯಲ್ಲಿ ಇದುವರೆಗೆ ಚಿಕನ್ ಮಟನ್ ಏನೂ ತಂದಿಲ್ಲ. ಬೆಂಗಳೂರಲ್ಲಿ ಬೇಕಾದ್ರೆ ತಂದಿದ್ದೀನಿ. ಅದಕ್ಕೆ ಇಲ್ಲ ನಾನು ಹೋಗಲ್ಲ ಅಂದೆ. ಸರಿ ಆಯಿತು ಬಂದುಬಿಡು ಅಂತ ಹೇಳಿದ್ರಿ. ಅದಕ್ಕೆ ಇವತ್ತು ಇವ್ರು ಹೋಗಿದ್ರಲ್ಲ, ಅದಕ್ಕೆ ಮಟನ್ ತರಿಸಿದ್ದೀನಿ. ಇವಾಗ ಮಟನ್ ಸಾಂಬಾರೆಲ್ಲ ಮಾಡಬೇಕು. ಹಾಗೆ ನಾನು ಈ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್ ಬಾಯ್. ಇವಳಿಗೆ ಮಟನ್ ಸ್ಮೆಲ್ಲಿಗೆ ಬೇಕಂತೆ, ಮಟನ್ ವಾಸನೆ ಬರ್ತಿದ್ದಿಲ್ಲ ಅದಕ್ಕೋಸ್ಕರ. ಓಕೆ, ಬಾಯ್.